ಯಾವುದೇ ಅನುಭವಿಸ್ತಾರೆ ಅದು ಸಂವಿಧಾನ ಅಡಿಯಲ್ಲಿ ಮಾತ್ರ ಅಲ್ವೇ. ಇವತ್ತು ನೀವು ಅಮಿತ್ ಶಾ ಮಾತಾಡಿ ಇಲ್ಲಿವರೆಗೆ ನಿಮ್ಮಲ್ಲಿ ನಮ್ಮ ಹಿಂದುಳಿದ ನಾಯಕರಾಗ್ಲಿ ಇಲ್ಲ ನಮ್ಮ ನಾಯಕರೇ ಆಗ್ಲಿ ಯಾರು ಅದ್ರ ಬಗ್ಗೆ ನೀವು ರಾಜೀನಾಮೆ ಕೇಳ್ತಲ್ಲ. ಕಾರಣ ಯಾಕೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಇದು ನೀವು ಬೇರೆ ವಿಷಯ ತಗೊಂಡು ಬೇರೆ ಯಾವುದೇ ವಿಷಯದಲ್ಲಿ ಸುಮ್ಮನೆ ನೀವು ಪೇಪರ್ ನ್ಯೂಸ್ ಕೊಡ್ತಾ ಇರ್ತೀರಾ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನೀವು ಅಮಿತ್ ಶಾ ಮಾತಾಡೋ ಹೆಸರಲ್ಲಿ ಒಂದು ನ್ಯೂಸ್ ನಿಮ್ಮ ಕಡೆಯಿಂದ ನಮ್ಗೆ ಬಂದಿಲ್ಲ. ಇದು ನಮಗೆ ಬೇಸರ. ಯಾಕಂದ್ರೆ ನೀವು ಹಿಂದುಳಿದ ವರ್ಗರಾಗಿ ಆ ಸಂವಿಧಾನದಲ್ಲಿ ನೀವು ಬದುಕ್ತಾ ಇರೋದ್ರಿಂದ ನೀವು ಇದನ್ನ ಕೇಳಿಲ್ಲ ಅನ್ನೋದು ನನಗೆ ಭಾರಿ ಬೇಸರ ಆಗಿದೆ. ನಾನು ಸುಮಾರು ಸರಿ ನಿಮ್ಮನ್ನ ಕೇಳಲೇಬೇಕು ಅಂತಿದೆ, ಇದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನೀವು ಅಮಿತ್ ಶಾ ರಾಜೀನಾಮೆ ಕೇಳಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಯಾಕಂದ್ರೆ ನೀವು ಪಕ್ಷನೇ ಬೇರೆ, ಇದು ನೀವು ಇರೋದು ಸಂವಿಧಾನದ ಅಡಿಲಿ, ಅಮಿತ್ ಶಾ ಇರೋದು ಸಂವಿಧಾನದ ಅಡಿಲಿ, ನೀವಿರೋದು ಸಂವಿಧಾನ ಅಡಿಲಿ, ಇಲ್ಲಿರೋ ನಾಯಕರು ನಮ್ಮ ದಲಿತ ನಾಯಕರು ಸಂವಿಧಾನ ಅಡಿಲಿ ಎಲ್ಲರೂ. ಇದನ್ನ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಅಮಿತ್ ಶಾ ಬಗ್ಗೆ ನೀವು ನೀವು ರಾಜೀನಾಮೆ ಕೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇಷ್ಟ. ಅಣ್ಣ, ಈಗ ಈ ನಿಟ್ಟಿನಲ್ಲಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ನಾರಾಯಣಸ್ವಾಮಿ ಅಮಿತ್ ಶಾ ಅಂದ್ರೆ ಸರಿ ಅಂತ ಸಮರ್ಥನೆ. ಈ ವಿಚಾರ ನಾವು 7ನೇ ತಾರೀಕು ಮೈಸೂರು ಬಂದು ಕರೆ ಕೊಟ್ಟಿವಿ. ನಿಮ್ಮ ಸಹಕಾರ ಇದೆಯಣ್ಣ? ಬೆಂಬಲ ಇದೆ ಅಷ್ಟೇ. ನೀವು ಬೆಂಬಲ ಕೊಡಿ ಸರ್. ಬೆಂಬಲ ಯಾರು ಪಕ್ಷ ಬೇಡ, ನಮಗೆ ನೀವು ನಿರಂತರವಾಗಿ ದಲಿತರ ಮೇಲೆ ನಿರಂತರವಾಗಿ ಶೋಷಣೆ ಮಾಡ್ತಾ ನಾನು ಏನಾದ್ರು ಇಲ್ಲಿ ತನಕ ಶಾ ಹೇಳಿ ಸರಿ ಅಂತ ಹೇಳಿದೀನ? ಇಲ್ಲ ಇಲ್ಲ ಇಲ್ಲ. ಆಯ್ತಾ? ಹಾಗಾಗಿ ಇವತ್ತು ಹೇಳೋಣ. ಅಣ್ಣ, ಒಂದು ಮೆಸೇಜ್ ಹೋಗಿಲ್ಲ ಅಂತ ನಮ್ಗೆ ನಿಮ್ಮಿಂದ ಕಾರ್ಯಕರ್ತರು ನಿಂತೋಣ ಒಂದು ನಿಮಿಷ ಬಂತ ಒಂದು ಆಶ್ವಾಸನೆ ಕೊಟ್ಬಿಡೋಣ. ಒಂದು ಆಶ್ವಾಸನೆ ಕೊಟ್ಬಿಡಿ ನೀವು. ಬನ್ನಿ. ಇವತ್ತು ನಿಮ್ಮ ಇದರಲ್ಲಿ ಅದು ಚಾಲನೆ ಆಗಲಿ. ಮೈಸೂರು ಬಂದ್ ವಿಚಾರವಾಗಿ ರಾಜಕೀಯ ಮುತ್ಸದ್ದಿ ವಿಶ್ವಾಸ ಸಾಹೇಬ್ರು ನಾನು ನಿರಂತರವಾಗಿ ನಾಯಕರಾದ ಮತ್ತೆಲ್ಲ ಅಂಬೇಡ್ಕರ್ ಸಂಘಟನೆ ಪ್ರಗತಿಪರ ಸಂಘಟನೆ 7ನೇ ತಾರೀಕು ಮೈಸೂರು ನಗರ ಬಂದ್ ಮಾಡಬೇಕು ಅಂತೇಳಿ ಕಾರಣ ಎಲ್ಲರಿಗೂ ಗೊತ್ತಿದೆ. ಇದು ಭಾರತದ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಬಹಳ ಲಘುವಾಗಿ ಮಾತನಾಡ್ತಿದ್ದಾರೆ. ಅಂಬೇಡ್ಕರ್ ಅವರು ಇಡೀ ದೇಶದ ಆಸ್ತಿ. ಯಾಕೆಂದರೆ ಸಂವಿಧಾನ 145 ಕೋಟಿ ಪ್ರಜೆಗಳಿಗೂ ಕೂಡ ಸೇರಿದಂತೆ ಸಂವಿಧಾನದ ಪ್ರಕಾರವೇ ಪ್ರತಿಯೊಬ್ಬರು ಕೂಡ ನಡೀತಾ ಇರೋದು. ನಮ್ಮ ಹಕ್ಕುಗಳೆಲ್ಲವೂ ಕೂಡ ಸಂವಿಧಾನದಲ್ಲಿ ಅಡಗಿರುವಂಥ. ಹಾಗಾಗಿ ಅಂಥ ಕರ್ತೃವನ್ನೇ ಭಾಳ ಲಘುವಾಗಿ ಕೇಂದ್ರ ಸಚಿವರು ಮಾತಾಡಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸೋದು ಆಗೋದಿಲ್ಲ. ಹಾಗಾಗಿ 7ನೇ ತಾರೀಕು ನಮ್ಮ ಪ್ರಗತಿಪರ ಸಂಘಟನೆಗಳು ಅಂಬೇಡ್ಕರ್ ಸಂಘಟನೆಗಳು ಕರೆದಿರ್ತಕ್ಕಂಥ ಈ ಬಂದ್ಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಾವು ಕೂಡ ಇದನ್ನೆಲ್ಲ ಭಾಗಿಯಾಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.